ದಯಾ ಪಲ್ಲವಗೆರೆ, ಶ್ರೀದತ್ತ. ಯಾರೂ ಜನ ನಮಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಸುಮ್ಮನೆ ಈ ಮಟ್ಟಕ್ಕೆ ಬಂದು ನಿಂತಿರೋದಿಲ್ಲ. ಒಂದು ದೊಡ್ಡ ಪರದೆಯ ಮೇಲೆ ಬರಬೇಕು ಅಂದರೆ ಅದರ ಹಿಂದಿರುವಂಥ ಸ್ಟ್ರಗಲ್ಸ್ ಏನು ಅನ್ನೋದು ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆ ಎಲ್ಲ ಮೆಟ್ಟಿಲುಗಳನ್ನ ದಾಟಿ ಅವ್ರ ಕಣ್ಣಲ್ಲಿ ಆ ಒಂದು ಹೆಮ್ಮೆ, ಸಾರ್ಥಕತೆ ಕಾಣಿಸ್ತಾ ಇತ್ತು. ಆ ಪೋಸ್ಟರಲ್ಲಿ ಅವ್ರನ್ನ ನೋಡಬೇಕಾದ್ರೆ, ಆ ಸಾಂಗಲ್ಲಿ ಅವ್ರನ್ನ ನೋಡಬೇಕಾದ್ರೆ ಬಹುಶಃ ಈ ಎಲ್ಲ ಸ್ಟ್ರಗಲ್ಗೆ ಇಲ್ಲಿ ನಿಜವಾದ ಪ್ರತಿಫಲ ಸಿಗಲಿ ಅಂತ ವಿಶ್ ಮಾಡ್ತಾ, ಮೊದಲನೇದಾಗಿ ಸರ್ ಅವರೊಬ್ಬರು ಇನ್ನೊಬ್ರು ಇದ್ದಾರೆ ಸರ್, ಇದ್ರ ಜೊತೆ 6 ಜನದ ಜೊತೆ ಇನ್ನೊಬ್ರು ಮೇಜರ್ ಕ್ಯಾರೆಕ್ಟರ್, ಅದಕ್ಕೆ ಕರೆದ್ಬಿಟ್ಟಿದ್ದು 6+1. ಎಸ್, ನಾನೇ ಮೊದಲು ನೀವೇ ಮಾಡಿಬಿಡಿ ಸರ್ ಶುರು ಅಂತ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ, ನೀವು ಇಲ್ಲಿಗೆ ಬಂದು ನಮ್ಮ ಅನಿರೀಕ್ಷಿತ ಅತಿಥಿಗಳಿಗೆ ಅನಿರೀಕ್ಷಿತವಾಗಿ ಮಳೆ ಸುರಿತಿದ್ರು ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್. ಇದು ಒಂಥರ ಏನು ಹೇಳ್ತಾರೆ, ಅನಿರೀಕ್ಷಿತವಾಗಿ ಆಗಿದ್ದ ಕತೆ. ಅನಿರೀಕ್ಷಿತವಾಗಿ ಸಿಕ್ಕಿದ್ರು ವಿನೋದ್ ಸರ್ರು, ಅನಿರೀಕ್ಷಿತವಾಗಿ ಎಲ್ಲ ಪಾತ್ರಗಳು ಇಲ್ಲಿ ನಿಂತಿದ್ದಾರೆ. ಸೊ ಇವರೆಲ್ಲರಿಂದನೂ ಆಗಿರೋದು ಅನಿರೀಕ್ಷಿತ ಅತಿಥಿಗಳು. ಸೊ ಮೊದಲನೇ ಕಾರಣ ನಮ್ಮ ವಿನೋದ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದರೆ ಇದು ಥ್ಯಾಂಕ್ಸ್ ಗಿವಿಂಗ್ ಸ್ಟೇಜ್ ಅನ್ನೋದಕ್ಕಿಂತ ಮತ್ತು ಅಥವಾ ಸಾಂಗ್ ರಿಲೀಸ್ ಸ್ಟೇಜ್ ಅನ್ನೋದಕ್ಕಿಂತ ಇದು ಒಂದು ನಮ್ಮ ಟೀಮ್ ಇಂಟ್ರೊಡಕ್ಷನ್ನು ಜೊತೆಗೆ ಆಗ್ತಿದೆ. ಅದಕ್ಕೋಸ್ಕರ ಈ ಪ್ರೆಸ್ ಮೀಟು ಅದರೊಳಗಡೆ ಒಳಗೊಂಡಿದೆ. ಸೊ ಅನಿರೀಕ್ಷಿತ ಅತಿಥಿಗಳು ಹೇಳಬೇಕು ಅಂದರೆ ಇಲ್ಲಿ ಮೈತ್ರಿ ಜಗ್ಗಿ ಅವರಿದ್ದಾರೆ, ಅವ್ರದ್ದು ಒಂದು ಮುಖ್ಯ ಪಾತ್ರ ಇದೆ. ಮತ್ತು ನಾವು 4 ಜನ ಹುಡುಗರು ಏನಿದ್ದೀವಿ ಅವ್ರದ್ದು ತುಂಬ ಒಂದು ಇಂಪಾರ್ಟೆಂಟ್ ರೋಲು. ಯಾಕಂದರೆ ನಾವಿವಾಗ ಏನೂ ಮಾತಾಡೋ ಪರಿಸ್ಥಿತಿಲಿಲ್ಲ. ಯಾಕಂದರೆ ಇವತ್ತೆಲ್ಲ ನಮ್ಮ ಸಿಂಗರ್ಸ್ದು, ನಮ್ಮ ಹರ್ಷಿಕಾ ದೇವನಾಥ್ ಅವ್ರು ಇರ್ಬೋದು, ರಜತ್ ಹೆಗ್ಡೆ ಇರ್ಬೋದು, ಮತ್ತು ನಮ್ಮ ಸಿರಿಕಟ್ಟೆ ಅವ್ರು ಇರ್ಬೋದು, ನಮ್ಮ ಸ್ವಾಮಿನಾಥನ್ ಸರ್ರು, ಮ್ಯಾಜಿಷಿಯನ್. ನಾವು ಅವ್ರನ್ನ ಕನ್ನಡದ ಅದು ಹೇಳಲ್ಲ ಬಿಡಿ, ಬಟ್ ಆದರೆ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಹೆಸರನ್ನ ನಾವು ಕರಿತೀವಿ ಅವ್ರನ್ನ. ಬಟ್ ಆದರೆ ಅದಕ್ಕಿಂತ ದೊಡ್ಡ ಹೆಸರು ಅವ್ರು ಮಾಡ್ತಾರೆ. ಯಾಕಂದರೆ ಈ ಚಿತ್ರಕ್ಕೆ ಕೊಟ್ಟಿರೋ ಮ್ಯೂಸಿಕ್ಕು ನಮ್ಮ ಪ್ರಕಾರ ಒಂದು ವಿಭಿನ್ನ ಟ್ರೈ ಸ್ವಾಮಿ ಅವ್ರದ್ದು. ಸೊ ಥ್ಯಾಂಕ್ ಯು ಸ್ವಾಮಿ ಸರ್, ಥ್ಯಾಂಕ್ಸ್ ಅಲಾಟ್ ನಿಮ್ಮ ಈ ಒಂದು ಅದ್ಭುತ ಕಲಾಕೃತಿಗೆ. ಜೊತೆಗೆ ವಾಯ್ಸ್ಗಳಾಗಿರೋ ನಿಬಂಧಗಳಿಗೆ ರಜತ್ ಹೆಗ್ಡೆ ಒಂದು ಫೋನ್ಗೆ ಅವರು ರೆಸ್ಪಾಂಡ್ ಮಾಡಿ ಬಂದು ಒಂದೇ ದಿನದಲ್ಲಿ ಸಾಂಗ್ ಆಡಿ, ಹರ್ಷಿಕಾನೂ ಅಷ್ಟೇ ಒಂದು ಮೆಸೇಜ್ ಅಷ್ಟೇ, ನಾನು ಖಂಡಿತವಾಗ್ಲೂ ಆಡ್ತೀನಿ ಅಂತ ಹೇಳಿ ನಿಮ್ಮ ಧ್ವನಿ ಕೊಟ್ಟಿರೋದಕ್ಕೆ ನಮ್ಮ ಸಿನಿಮಾಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಆ್ಯಂಡ್ ಸಿರಿಕಟ್ಟೆ ಅವರು 2 ಸಾಂಗ್ ಆಡಿದ್ದಾರೆ. ಇನ್ನೊಂದು ಅದ್ಭುತವಾದ ಸಾಂಗ್ ಇದೆ. ಇದು ಮೊದಲನೇ ಸಾಂಗ್ ಅವ್ರದ್ದು, ಬಟ್ ಇನ್ನೊಂದು ಸಾಂಗ್ ಇದೆ, ಅದು ಬರುತ್ತೆ ಮುಂದೆ, ಅಪ್ಡೇಟ್ಸ್ಗಳು ಸಿಗುತ್ತೆ. ಬಟ್ ಅದರಲ್ಲಂತೂ ಅದ್ಭುತವಾಗಿ ಅವರು ಹಾಡಿದ್ದಾರೆ. ಇನ್ನೊಂದು ನಮ್ಮ ಮನೋಜ್ ಅಣ್ಣಯ್ಯ ಅವ್ರ ಬಗ್ಗೆ ಮಾತಾಡಲೇಬೇಕು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ಸ್ ಅ ಲಾಟ್. ಯಾಕಂದರೆ 14 ವರ್ಷದ ಸ್ನೇಹಿತ ನಾವು, 15 ವರ್ಷ ಆಗಿರ್ಬೋದೇನೋ. ರಂಗಭೂಮಿಯಿಂದ ಜೊತೆಗೆ ಬಂದು, ನಾವೆಲ್ಲರೂ ರಂಗಭೂಮಿ ಕಲಾವಿದರೆ ಇಲ್ಲಿರೋರು. ಸೊ ರಂಗಭೂಮಿಯಿಂದ ಜೊತೆಗೆ ಬಂದು ಆವಾಗ ಒಂದು ಚಿಕ್ಕ ಒಂದು ಕ್ಯಾಮ್ರಾ ಇಟ್ಕೊಂಡು ನಾವಿಬ್ಬರು ಆ್ಯಕ್ಟ್ ಮಾಡ್ತಿದ್ವಿ. ಬಟ್ ಮನೋಜ್ ನನಗಿವತ್ತು ಡೈರೆಕ್ಟ್ ಮಾಡ್ತಾನೆ ಅನ್ನೋದನ್ನ ನನಗೆ ಗೆಸ್ಸು ಮಾಡಿರಲಿಲ್ಲ, ಅಥವಾ ಅವ್ನ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅವನು ಗೆಸ್ ಮಾಡಿರಲಿಲ್ಲ. ಸೊ ಬ್ರದರ್, ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ನೀವು ಈ ಥರ ಅವಕಾಶ ಕೊಟ್ಟಿದ್ದಕ್ಕೆ ಈ ಥರ ಪಾತ್ರ ಕ್ರಿಯೇಟ್ ಆಗಿರೋದು. ಸೊ ನಾವಿವತ್ತೇನು ಮಾತಾಡೋಕ್ಕಾಗಲ್ಲ, ಟ್ರೈಲರ್ ನೋಡಿದ್ಮೇಲೆ ನೀವೇ ಮಾತಾಡ್ತೀರಾ ಮುಂದಿನ ದಿನಗಳಲ್ಲಿ. ಸೊ ಇವತ್ತು ಸಾಂಗು ಇದಿಷ್ಟು ಅದ್ಭುತವಾಗಿ ಬಂದಿರೋದಕ್ಕೆ ಕಾರಣ ಸ್ವಾಮಿ ಸರ್ ಆ್ಯಂಡ್ ಮನೋಜ್ ಅಣ್ಣಯ್ಯ ಸರ್ ಆ್ಯಂಡ್ ವಿನೋದ್ ಸರ್. ನಿಮ್ಮ 3 ಜನಕ್ಕೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇದೇ ಸೆಪ್ಟೆಂಬರ್ 18ಕ್ಕೆ ನಮ್ಮ ಸಿನಿಮಾ, ಮುಂದಿನ ತಿಂಗಳು 18 ಸೆಪ್ಟೆಂಬರ್ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾನ ನೋಡಬೇಕು ಅಂತ ನಾವು ಕೇಳ್ಕೊತೀವಿ. ಅದ್ರ ಜೊತೆ ಒಂಚೂರು ಎನರ್ಜಿ ಕಡಿಮೆ ಇದೆ, ಬರಲಿ ಜೋರಾದ ಎನರ್ಜಿ, ಬರಲಿ ಜೋಶ್ ಇರಲಿ. ಸೊ ಎನರ್ಜಿ ಕಡಿಮೆ ಇದ್ದಾಗ ನಮಗೂ ಆ ವಾಯ್ಸ್ ಹಂಗೆ ಇರುತ್ತೆ. ನೀವೆಲ್ಲ ಬೂಸ್ಟ್ ಮಾಡ್ತಿದ್ರೆ ನಮ್ಮ ವಾಯ್ಸು ಬೂಸ್ಟ್ ಆಗ್ತಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್. ಮುಂದಿನವ್ರಿಗೆ ಪಾಸ್ ಮಾಡ್ತೀನಿ ಮೈಕ್ನ.